ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ರಜನಿ ರೋಷನ್ ವಿತ್ ಕನ್ನಡ ವ್ಲಾಗ್ಸ್. ಫ್ರೆಂಡ್ಸ್, ಇವತ್ತು ನಮ್ಮ ಶಾಲೆಯಲ್ಲಿ ವಿಶ್ವ ಆನೆ ದಿನಾಚರಣೆಯನ್ನು ಆಚರಿಸ್ತಾ ಇದ್ದಾರೆ. ಸೊ ಅದರ ಅಂಗವಾಗಿ ನಮ್ಮ ಮೂಡಿಗೆರೆ ತಾಲೂಕಿನ ಮೇಲೆ ಆದ ನಾಯನ ಮೋಟಮ್ಮ ಅವರು ಗೆಸ್ಟ್ ಆಗಿ ಬಂದಿದ್ದರು. ಸೊ ಅದು ನಮ್ಮ ಶಾಲೆಗೆ ಒಂದು ಹೆಮ್ಮೆ ವಿಚಾರ ಅಂತ ಹೇಳ್ಬೋದು. ಪಾರ್ಟ್ ಆಫ್ ಸೆಲೆಬ್ರೇಷನನ್ನು ಹಾಗೆ ಡಾಗ್ ಶೋ ಇಟ್ಟಿದ್ರು ಫ್ರೆಂಡ್ಸ್ ನಮ್ಮ ಶಾಲೆಯಲ್ಲಿ. ಸೊ ಅದಂತೂ ನೋಡಲಿಕ್ಕೆ ತುಂಬ ಮಜವಾಗಿತ್ತು. ಹಾಗಾಗಿ ನಾವು ಎಲ್ಲ ಕ್ಲಾಸ್ನ ಸ್ಟೂಡೆಂಟ್ಸ್ ಸಹ ಎಲ್ಲರೂ ಟೀಚರ್ಸ್ ಎಲ್ಲ ಅಸೆಂಬ್ಲಿ ಆಗಿದ್ವಿ. ನೋಡಿ ಫ್ರೆಂಡ್ಸ್, ಇವರೇ ನಮ್ಮ ಡಾಗ್ ಶೋದು ಮೇನ್ ಹೈಲೈಟ್ಸ್ಗಳು. ಸೊ ತುಂಬ ಖುಷಿ ಆಗ್ತಿತ್ತು ಫ್ರೆಂಡ್ಸ್. ಆ್ಯಕ್ಚುಲಿಯಾಗಿ ಇದು ಏನು ಅಂತ ತೋರಿಸುತ್ತೆ ಅಂತ ಹೇಳಿದ್ರೆ, ಈಗ ಸೀನಿಯರ್ಸ್ ಆಫೀಸರ್ಸ್ ಬಂದಾಗ ಹೇಗೆ ನಾವು ಒಬಿಡಿಯಂಟ್ ಆಗಿರಬೇಕು, ಹೇಗೆ ಅವರಿಗೆ ರೆಸ್ಪೆಕ್ಟ್ ಕೊಡಬೇಕು ಅನ್ನೋದು ಥ್ರೂ ಡಾಗ್ ಮುಖಾಂತರ ನಮಗೆ ಅದು ಸ್ಕ್ವಾಡ್ ತೀರಿಸ್ಕೊಡ್ತಾ ಇದ್ದಾರೆ. ತುಂಬ ಅಂದರೆ ತುಂಬ ಖುಷಿ ಆಯಿತು ಫ್ರೆಂಡ್ಸ್. ಆ್ಯಕ್ಚುಲಿ ನಾಯಿಗಿರೋ ನಿಯತ್ತು ಮನುಷ್ಯರಿಗಿಲ್ಲ ಅಂತೇಳಿ ಒಂದು ಗಾದೆ ಉಂಟಲ್ಲ, ಹಾಗೆ ನನಗೆ ಇದನ್ನು ನೋಡಿದ ತಕ್ಷಣ ಅದೊಂದು ರಿಫ್ಲೆಕ್ಟ್ ಆಯಿತು. ಸೊ ತುಂಬ ಖುಷಿ ಆಯಿತು. ಅವರು ಹೇಗೆ ಗೈಡ್ ಹೇಳ್ತಾರೆ ಅದ್ರ ಪ್ರಕಾರವಾಗಿ ಅದು ಆ್ಯಕ್ಷನ್ ಮಾಡ್ತಾಯಿದ್ರು ಫ್ರೆಂಡ್ಸ್. ತುಂಬ ನೋಡಲಿಕ್ಕಂತೂ ತುಂಬ ಖುಷಿ ಆಗ್ತಾಯಿತ್ತು. ಮಲಗು ಅಂದರೆ ಮಲಗೋದು, ಕೂತ್ಕೊ ಅಂದರೆ ಕೂತ್ಕೊಳ್ಳೋದು, ಎದ್ದೇಳು ಅಂದರೆ ಎದ್ದೇಳೋದು, ಮತ್ತು ಸೌಂಡ್ ಮಾಡು ಅಂತ ಹೇಳಿದರೆ ಸೌಂಡ್ ಮಾಡೋದು, ಹೇಗೇನು ಹೇಳ್ತಾರೆ ಅದೇ ಥರನೇ ಅದು ತುಂಬ ಆ್ಯಕ್ಷನ್ ಮಾಡ್ತಾಯಿತ್ತು. ನಮಗಂತೂ ತುಂಬ ಪರ್ಸ್ನಲಿ ನನಗೆ ತುಂಬ ಖುಷಿ ಆಗ್ತದೆ. ಮತ್ತು ಇದು ನನಗೆ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಡೈರೆಕ್ಟಾಗಿ ನಾನು ಈ ಥರ ಎಲ್ಲ ನೋಡಿದ್ದು ತುಂಬ ಖುಷಿ ಆಯಿತು ನನಗೆ. ಈ ಆಚರಣೆಯಲ್ಲಿ ನಾವೊಂದು ಪಾರ್ಟ್ ಆಗಿದ್ವಿ ಅಂತ ಹೇಳಿ. ಆ್ಯಕ್ಚುಲಿ ಇದು ಏನಕ್ಕೆ ನಮಗೆ ಡಾಗ್ ಶೋ ಇಟ್ಟಿದ್ರ ಅಂತ ಹೇಳಿದ್ರೆ, ಈಗ ಸಾಮಾನ್ಯ ಕಾಡಲ್ಲೆಲ್ಲ ಏನಾದರೂ ಮರಗಳು ಮಿಸ್ ಆಗೋದು ಅಥವಾ ಏನಾದರೂ ಆನೆಗಳದ್ದು ದಂತ ಮಿಸ್ ಆಗ್ಬೋದು, ಈ ಥರ ಏನಾದರೂ ಕಂಡೀಷನ್ಸ್ ಇದ್ದಾಗ ಆ್ಯಕ್ಚುಲಾಗಿ ಈಗಿನ ವರ್ಷದಲ್ಲಿ ಅಂದರೆ ಅಟ್ ಪ್ರೆಸೆಂಟ್ ಇಯರ್ ಸೊ ಈ ಥರ ರೂಲ್ಸ್ ಅಂದರೆ ಸ್ಕ್ವಾಡ್ ತಂದಿದ್ದಾರೆ, ಡಾಗ್ ಸ್ಕ್ವಾಡು. ಇನ್ ಕೇಸ್ ಏನಾದರೂ ಮಿಸ್ ಆಯ್ತಂದರೆ ಯಾವ ಥರ ಕಾರ್ಯಾಚರಣೆ ಮಾಡ್ಬೋದು, ಹೇಗೆ ಅದನ್ನು ಸರ್ಚ್ ಮಾಡಿ ನಾವು ಇಲ್ಲೇ ಇದೆ ಈ ಥರ ವಸ್ತು ಅಂತೇಳಿ ಐಡೆಂಟಿಫೈ ಮಾಡ್ಬೋದು ಅಂತೇಳಿ ಆ ಪರ್ಪಸ್ಸಿಗೆ ಈ ವರ್ಷದ ಡಾಗ್ ಸ್ಕ್ವಾಡ್ ತಂದಿದ್ದಾರೆ. ಸೊ ಅದರ ಅಂಗವಾಗಿ ಫಸ್ಟ್ ಟೈಮ್ ನಮ್ಮ ಮೂಡಿಗೆರೆಗೆ ಬಂದಿದ್ದೆ. ನಮಗೆ ಅದನ್ನು ಡೈರೆಕ್ಟಾಗಿ ಏನಾದರೂ ಒಂದು ಥಿಂಗ್ಸ್ ಮಿಸ್ ಆದಾಗ ಯಾವ ಥರ ಡಾಗ್ ಸರ್ಚ್ ಮಾಡಿ ಐಡೆಂಟಿಫೈ ಮಾಡಿ ನಮಗೆ ಸಿಗ್ನಲ್ ಕೊಡುತ್ತೆ ಅನ್ನೋ ಮುಖಾಂತರ ನಮಗೆ ಎಲ್ಲ ನಮ್ಮ ಸ್ಕೂಲ್ ಮಕ್ಕಳ ಬ್ಯಾಗಲ್ಲಿ ಒಂದು ಬ್ಯಾಗಲ್ಲಿ ಒಂದು ಅಂದರೆ ಫಾರೆಸ್ಟ್ ರಿಲೇಟೆಡ್ ಆಗಿರೋ ಥಿಂಗ್ಸನ್ನು ಇಟ್ಟಿದ್ರು. ಸೊ ಅದು ಕರೆಕ್ಟ್ ಐಡೆಂಟಿಫೈ ಮಾಡಿ ಸರ್ಚ್ ಮಾಡಿ ಹೇಳ್ತು. ಮತ್ತು ಫಸ್ಟ್ ಥಿಂಗ್ ಅಂದರೆ ಅದು ನಮ್ಮ ಅಂದರೆ ಅದು ಫಸ್ಟ್ ಬ್ಯಾಗ್ ಇದ್ದಿದ್ದು ಅದು ಫಾರೆಸ್ಟ್ ಆಫೀಸರ್ ಬ್ಯಾಗು. ಸೊ ಅದೇನು ಮಾಡಿದೆ, ಅದು ನಮ್ಮ ವಸ್ತು ಅಂತೇಳಿ ಫಸ್ಟ್ ಅದು ರೆಕಗ್ನೈಸ್ ಮಾಡಿದೆ. ಅದನ್ನು ತುಂಬ ಖುಷಿ ಆಯಿತು. ನಂತರ ಅವರು ಅದು ಏನು ಫಾರೆಸ್ಟ್ ರಿಲೇಟೆಡ್ ಆಗಿರೋ ಥಿಂಗ್ಸ್ ಎಲ್ಲ ಇಟ್ಟರು. ಅದೇ ಪ್ರಕಾರ ಅದು ಸರ್ಚ್ ಮಾಡಿ ಅದೇ ಬ್ಯಾಗಲ್ಲಿ ಅದು ಸ್ವಲ್ಪ ಹೋಗಿ ಬೊಬ್ಬೆ ಹೊಡೀತು. ನಮಗಂತೂ ಒಂಥರ ಖುಷಿ ಆಯಿತು. ಏನೇನೋ ಇನ್ವೆಸ್ಟಿಗೇಷನ್ ಮಾಡ್ತಾರೆ, ಹೇಗೆಲ್ಲ ಮಾಡ್ತಾರೆ, ಬಟ್ ನಾಯಿಗಳದ್ದು ಟು ಬಿ ಹಾನೆಸ್ಟ್ಲಿ ಅದು ಆನೆಸ್ಟಾಗಿಯೇ ಇನ್ವೆಸ್ಟಿಗೇಷನ್ಗೆ ಸಪೋರ್ಟ್ ಮಾಡುತ್ತೆ ಅಂತೇಳಿ ಹೆಮ್ಮೆಯಿಂದ ಹೇಳ್ಕೊಬೋದು. ನಮಗಂತೂ ತುಂಬ ಖುಷಿ ಆಯಿತು ಡೈರೆಕ್ಟಾಗಿ ಇದೆಲ್ಲ ನೋಡ್ತಾ ಇದ್ದಾಗ. ನಮ್ಮ ಮಕ್ಕಳಿಗಂತೂ ಹೇಳೋ ಹಾಗೆಲ್ಲ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಎಂಜಾಯ್ ಮಾಡ್ತಾಯಿದ್ರು. ಆ್ಯಕ್ಚುಲಿ ಈಗಲಿಂದನೇ ಮಕ್ಕಳಿಗೆ ಯಾವ ಥರ ಏನೋ ಒಂದು ಬೇಸಿಕ್ ಥಿಂಗ್ಸ್, ಕಾಡಲ್ಲಿರುವಂಥ ವಸ್ತುಗಳು ಅಥವಾ ಪ್ರಾಣಿಗಳ್ಗೆ ನಾವು ಹೇಗೆ ನೋಡ್ಕೋಬೇಕು, ಯಾವ ಥರ ಕೇರ್ ಮಾಡಬೇಕು ಅನ್ನೋದು ಈಗಲಿಂದನೇ ಮಕ್ಕಳಿಗೆ ಗೊತ್ತಾದರೆ ತುಂಬ ಒಳ್ಳೆಯದಾಗುತ್ತೆ ಅಂತೇಳಿ ಅವರು ಅದರ ಪರ್ಪಸ್ಗೋಸ್ಕರ ನಮ್ಮ ಶಾಲೆಯಲ್ಲಿ ಇವತ್ತು ವಿಶ್ವ ಆನೆ ದಿನಾಚರಣೆಯನ್ನು ಆಚರಿಸ್ತಾಯಿದ್ರು. ಸೊ ಬೇಸಿಕ್ ಒಂದು ಕ್ವಾಲಿಟೀಸ್ ಮಕ್ಕಳಿಗೆ ಗೊತ್ತಾಯ್ತಂದರೆ ನೆಕ್ಸ್ಟ್ ಫ್ಯೂಚರಿಗೆ ಅದು ಹೆಲ್ಪ್ ಆಗ್ಬೋದು ಅನ್ನೋ ಉದ್ದೇಶದಿಂದ ಸೊ ಇದೆಲ್ಲ ನಾವು ಮಕ್ಕಳು ಮುಂದೆ ಮಾಡಿ ತೋರಿಸ್ತಾಯಿದ್ರು. ತುಂಬ ಅಂದರೆ ಖುಷಿ ಆಗ್ತಾಯಿತ್ತು. ಆ್ಯಕ್ಚುಲಿ ಅಲ್ಲಿಗೆ 2 ನಾಯಿಯಲ್ಲಿ ಒಂದು ನಾಯಿಂದ ತುಂಬ ಅಂದರೆ ತುಂಬ ಫಾಸ್ಟಾಗಿ ಐಡೆಂಟಿಫೈ ಮಾಡ್ತಾಯಿತ್ತು ಥಿಂಗ್ಸ್ ಇಲ್ಲೇ ಇದೆ ಅಂತೇಳಿ. ನಮಗಂತೂ ಅದು ನೋಡ್ತಾ ಇದ್ರೇ ಒಂಥರ ಮಜಾ ಬರ್ತಾಯಿತ್ತು. ಆ್ಯಕ್ಚುಲಿ ಈಗ ನಾವು ಏನೇ ಮನುಷ್ಯರ ಥ್ರೂ ನಾವು ಇನ್ವೆಸ್ಟಿಗೇಟ್ ಮಾಡಿದ್ರು ಸ್ವಲ್ಪ ಡಿಲೇ ಆಗ್ಬೋದು, ಬಟ್ ನಾಯಿ ಮುಖಾಂತರ ಮಾಡಿದಾಗ ಅದು ಇನ್ವೆಸ್ಟಿಗೇಷನ್ ಬೇಗ ಆಗುತ್ತೆ ಅನ್ನೋ ಉದ್ದೇಶದಿಂದ ಆ ಪರ್ಪಸ್ಸಿಗೆ ನಾಯಿ ಸ್ಕ್ವಾಡ್ ಅಂದರೆ ಡಾಗ್ ಸ್ಕ್ವಾಡ್ನ ಈ ವರ್ಷದಿಂದ ನಮ್ಮ ಮೂಡಿಗೆರೆ ಡಿಸ್ಟಿಕ್ಕಿಗೆ ತಂದಿದ್ದಾರೆ. ಸೊ ಅದರ ರೆಪ್ರೆಸೆಂಟಾಗಿ ಫ್ರೆಂಡ್ಸ್ ಅಲ್ಲಿ ಬಂದಿರುವಂಥ ಫಾರೆಸ್ಟ್ ಆಫೀಸರ್ಗಳದ್ದು ಒಬ್ಬರಲ್ಲಿ ಸಾಕ್ಸ್ ತೆಗೆದು ಅದ್ರನ್ನ ಸ್ಮೆಲ್ ಮಾಡಿಸಿ ಮತ್ತು ಅದು ಯಾರ್ದು ಸಾಕ್ಸ್ ಅಂತ ಐಡೆಂಟಿಫೈ ಮಾಡೋಕ್ಕೆ ಬಿಟ್ಟರು. ಸೊ ಅದು ಈಸಿಯಾಗಿ ಇವ್ರದ್ದೇ ಅಂತೇಳಿ ಐಡೆಂಟಿಫೈ ಮಾಡ್ತು. ಅದಂತೂ ನಮಗೆ ನೋಡಲಿಕ್ಕಂತೂ ತುಂಬ ಮಜಾ ಬಂತು. ವಿತಿನ್ 5 ಮಿನಿಟ್ಸ್ ಫ್ರೆಂಡ್ಸ್ ಅದು ಐಡೆಂಟಿಫೈ ಮಾಡಿ ಇವ್ರದ್ದೇ ಅಂತ ಸೆಲೆಕ್ಟ್ ಮಾಡ್ತು. ಸೊ ನೆಕ್ಸ್ಟು ನಮ್ಮ ಶಾಲೆ ಸ್ಟೂಡೆಂಟಿಂದನೇ ವೆಹಿಕಲಲ್ಲಿ ಏನಾದರೂ ತೊಗೊಂಡು ಹೋಗೋತಿದ್ರೆ ಯಾವ ಥರ ಅದನ್ನು ನಾವು ಐಡೆಂಟಿಫೈ ಮಾಡ್ಬೋದು ಅನ್ನೋ ಉದ್ದೇಶದಲ್ಲಿ
ಅವರು ಒಂದು ಫಾರೆಸ್ಟ್ ರಿಲೇಟೆಡ್ ಆಗಿರೋ ಥಿಂಗ್ಸ್ನ ಅದು ವೆಹಿಕಲಲ್ಲಿ ಇಡ್ತಾಯಿದ್ರು. ಸೊ ಅದು ಇಮಿಡಿಯೇಟ್ ಆಗ ತುಂಬ ಸರ್ಚ್ ಮಾಡಿ ಇಲ್ಲೇ ಇದೆ ಅಂತ ಹೇಳಿ ಕರೆಕ್ಟ್ ಲೊಕೇಶನ್ ಅದನ್ನು ಐಡೆಂಟಿಫೈ ಮಾಡಿ ನಮ್ಮ ಫಾರೆಸ್ಟ್ ಆಫೀಸರಿಗೆ ತೋರಿಸ್ತಾ ಇದ್ದೆ. ಸೊ ತುಂಬ ಖುಷಿ ಅಂದರೆ ಮಕ್ಕಳಿಗೆ ಡೈರೆಕ್ಟಾಗಿ ಪ್ರಾಕ್ಟಿಕಲಾಗಿ ಅವ್ರಿಗೆ ಈ ಥರ ಎಕ್ಸ್ಪೀರಿಯೆನ್ಸ್ ಮಾಡಿಸಿದ್ರೆ ಮೇ ಬಿ ಅದು ಲೈಫ್ ಲಾಂಗ್ ಸೇವ್ ಆಗುತ್ತೆ ಅನ್ನೋ ಥಾಟಿಂದ ಅವರು ನಮ್ಮ ಮಕ್ಕಳನ್ನೇ ಡೈರೆಕ್ಟಾಗಿ ಕರೆದು ನಿಮಗೆ ಯಾವುದು ಪ್ಲೇಸ್ ಓಕೆ ಅನಿಸುತ್ತೆ ಆ ಪ್ಲೇಸಲ್ಲಿ ಆ ಥಿಂಗ್ಸ್ನ ಇಡಿ ಅಂತ ಹೇಳಿದರು. ಸೊ ಹಾಗಾಗಿ ಅದನ್ನು ಇಟ್ಟಿದ್ದ ತಕ್ಷಣವೇ ನಾಯಿಗೆ ಅದು ಅಂದರೆ ನಮ್ಮ ಜರ್ಮನ್ ಶೆಫರ್ಡ್ನ ಬಿಟ್ಟಿದ್ದಾರೆ. ಸೊ ಅದು ಸರ್ಚ್ ಮಾಡಿ ಇಂಥ ಪ್ಲೇಸಲ್ಲೇ ಲೊಕೇಟ್ ಆಗಿದೆ ಅಂತೇಳಿ ಕರೆಕ್ಟ್ ಐಡೆಂಟಿಫೈ ಮಾಡಿ ಅದು ಬೊಬ್ಬೆ ಹೊಡೆಯೋ ಮುಖಾಂತರ ಅವರು ಫಾರೆಸ್ಟ್ ಆಫೀಸರ್ಸ್ಗೆ ಸಿಗ್ನಲ್ ಕೊಡುತ್ತೆ. ಸೊ ಅದ್ರ್ವೈಸಲ್ಲೇ ಅದು ಸರ್ಚ್ ಮಾಡಿ ತೋರಿಸ್ತು. ತುಂಬ ಅಂದರೆ ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ಅದು ಸೆಕೆಂಡ್ ಪಾರ್ಟ್ ನಮ್ಮ ಸ್ಟೂಡೆಂಟ್ ಏನು ಮಾಡಿದ್ದಾನೆ ಹೈಟ್ ಇಟ್ಟಿದ್ದ. ಸೊ ಹೈಟ್ ತೆಗಿಯೋಕ್ಕಾಗಲ್ಲ, ಇಂಥ ಪ್ಲೇಸಲ್ಲೇ ಲೊಕೇಟ್ ಆಗಿದೆ ಅಂತ ತೋರಿಸ್ಕೊಟ್ಟಿದೆ. ಫಸ್ಟ್ ಅದನ್ನು ತೆಗೆದು ಅವರು ತೋರಿಸ್ಕೊಟ್ಟಿದ್ದಾರೆ ಫ್ರೆಂಡ್ಸ್. ತುಂಬ ಖುಷಿ ಆಯಿತು. ನೆಕ್ಸ್ಟು ಇದ್ರ ಓವರಾಲ್ ಇದೆಲ್ಲ ಡಾಗ್ಸ್ದು ಏನಿದ್ದು ಅದು ಓವರಾಲ್ ಹೇಗೆ ಬಂತು ಅಂತ ಹೇಳಿ ಮಕ್ಳ ಹತ್ರ ಒಪಿನಿಯನ್ ತೊಗೋತಾಯಿದ್ರು. ಸೊ ನಮ್ಮ ಕಾಡಿನಲ್ಲಿರುವಂಥ ಪ್ರಾಣಿಗಳನ್ನ ಆನೆ ಆಗ್ಬೋದು ಮತ್ತೊಂದು ಆಗ್ಬೋದು ಹೇಗೆ ನಾವು ರಕ್ಷಣೆ ಮಾಡ್ಕೋಬೇಕು, ಆನೆ ಬಂದಾಗ ನಾವು ಹೇಗೆ ಅದನ್ನು ಟ್ರೀಟ್ ಮಾಡಬೇಕು, ಯಾವ ಥರ ನಾವು ರೂಲ್ಸ್ ಫಾಲೋ ಮಾಡಬೇಕು ಅನ್ನೋದನ್ನು ಮಕ್ಕಳಿಗೆ ತಿಳಿಸ್ತಾಯಿದ್ರು ಅದು ಫಾರೆಸ್ಟ್ ಆಫೀಸರ್ಸ್ಗಳು ಎಂಡ್ ಆಫ್ ದ ಪ್ರೋಗ್ರಾಮು. ಸೊ ತುಂಬ ಖುಷಿ ಆಯಿತು. ಮಕ್ಳಿಗೂ ಸ್ವಲ್ಪ ನಾಲೆಡ್ಜ್ ಬರಲಿ ಅಂತ ಹೇಳಿ ಅವರು ಆನೆ ಬಗ್ಗೆ ಈ ಥರ ಅಂದರೆ ಯಾವ ಥರ ಕೇರ್ ಮಾಡಬೇಕು, ನಾವು ಯಾವ ಥರ ಅದಕ್ಕೆ ಅರ್ಟ್ ಮಾಡದೆ ಅದನ್ನು ನಾವು ಕಾಡಿಂದ ಅಂದರೆ ನಾಡಿಂದ ಕಾಡಿಗೆ ಕಳಿಸ್ಬೇಕು ಅನ್ನೋದನ್ನ ಆ ಪರ್ಪಸಾಗಿ ಮಕ್ಕಳಿಗೆಲ್ಲ ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತಾಯಿದ್ರು. ಸೊ ತುಂಬ ಖುಷಿ ಆಯಿತು. ಹಾಗೆಯೇ ಫ್ರೆಂಡ್ಸ್ ನಮ್ಮ ಶಾಲೆಯಲ್ಲಿ ಫಾರೆಸ್ಟ್ ರಿಲೇಟೆಡ್ ಆಗಿರುವಂತಹ ಎಕ್ವಿಪ್ಮೆಂಟ್ಗಳನ್ನ ಎಕ್ಸಿಬಿಷನ್ ಇಟ್ಟಿದ್ರು. ಸೊ ತುಂಬ ಖುಷಿ ಆಯಿತು ನೋಡಿ. ಹಾಗೆಯೇ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೆ. ಇನ್ನೂರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ.